ಹಲೋ. ಹೇಳಿಪಾ. ಸಿಂಹ, ನಿನ್ ಮ್ಯಾರೇಜ್ಗೆ ಡ್ರೆಸ್ ಎಲ್ಲ ಸ್ಟಿಚ್ ಮಾಡ್ಬೇಕು ಅಂತ ನೀನು ನನ್ನ ಹತ್ರ ಹೇಳಿದಲ್ವಾ? ಅದಕ್ಕಂತ ನನಗೆ ಗೊತ್ತಿರೋ ಟೈಲರ್ನ ನಮ್ಮ ಮನೆಗೆ ಕಳ್ಸಿದೀನಿ. ಅವ್ರು ಬಂದು ಬಟ್ಟೆ ಸ್ಟಿಚ್ ಮಾಡೋದಕ್ಕೆ ಅಳತೆ ಎಲ್ಲ ತಗೊಳ್ತಾರಮ್ಮ. ಯಾವ ತರ ಡಿಸೈನ್ ಸ್ಟಿಚ್ ಮಾಡ್ಬೇಕು ಅಂತ ನೀನೇ ಅವ್ರ ಹತ್ರ ಡೈರೆಕ್ಟ್ ಆಗಿ ಹೇಳ್ಬಿಡು. ಓಕೆ ಅಲ್ವೇನಮ್ಮ? ನೀನ್ ನೋಡ್ಕಮ್ಮ, ನಾನು ಫೋನ್ ಇಡ್ತೀನಿ. ಸರಿ, ಇಡ್ತೀನಿ. ಈ ಕಾಲದಲ್ಲಿ ಸ್ಟಿಚಿಂಗ್ ಎಲ್ಲ ಮಾಡ್ಕೊಂಡು ನಮ್ಮಿಷ್ಟಕ್ಕೆ ಬಿಡೋದೇ ಇಲ್ಲ. ಇಷ್ಟೊತ್ತಲ್ಲಿ ಯಾರು ಬಂದ್ಬಿಟ್ನಾ? ಬನ್ನಿ. ಹೇಳಿ. ಮೆಜರ್ಮೆಂಟ್ ತಗೊಳಕ್ ಬಂದಿದ್ದೀನಿ. ತಗೊಳ್ಳಿ. ಎಷ್ಟಿದೆ? 11 ಅಮ್ಮ. ತಿರ್ಗಿ. ತಿರ್ಗಿ. ಯಾಕೆ ಕೈನ ಪ್ರೆಸ್ ಮಾಡಿ ನೋಡ್ತಿದ್ದೀರಾ? ಮೆಜರ್ಮೆಂಟ್ ತಾನೇ ಮೇಡಮ್, ತಗೊಳ್ತಿದ್ದೀನಿ. ಏನ್ ನೀವು ಮೆಷರ್ಮೆಂಟ್ ತಗೊಳ್ದೆ ಏನೇನೋ ಮಾಡ್ತಿದ್ದೀರಾ? ನನ್ನ ಕೈನ ಮುಟ್ಟಿ ಮುಟ್ಟಿ ನೋಡ್ತಿದ್ದೀರಾ? ಅಳತೆ ತಾನೇ ತಗೊಳ್ತಿದ್ದೀನಿ. ಕೈ ಟಚ್ ಮಾಡ್ದೆ ಹೆಂಗ್ ಅಳತೆ ತಗೊಳ್ಳೋದು? ನೀವು ಅಳತೆ ತಗೊಳ್ಳೋ ಅವಶ್ಯಕತೆ ಇಲ್ಲ. ಮೆಜರ್ಮೆಂಟ್ ತಗೊಳ್ಬೇಕಾದ್ರೆ ಕೈಯೆಲ್ಲ ಅದೆಲ್ಲ ಏನು ಬೇಡ. ಲೇಡೀಸ್ ಟೈಲರ್ನ ಬರಕ್ ಹೇಳಿ. ನೀವೀಗ ಹೊರಡಿ. ಏನ್ ಮೇಡಮ್ ಕೂಡ್ಲೆ ಹೇಗೆ ಹೇಳ್ಬಿಟ್ರಿ? ನೀವು ಹೊರಡಿ ಸರ್. ಅಳತೆ ತಾನೇ ತಗೊಳ್ತಿದ್ದೀನಿ. ಕೈ ಟಚ್ ಮಾಡ್ದೆ ಹೆಂಗ್ ತಗೊಳ್ಳೋದು? ನೀವು ಅಳತೆ ತಗೊಳ್ಳೋದು ಬೇಡ. ನಾನು ಹೇಳ್ತಿದ್ದೇನೆ ತಾನೆ. ನೀವ್ ಹೊರಡಿ. ನೀವ್ ಹೋಗಿ ನಿಮ್ ವೈಫ್ನ ಕಳ್ಸಿ. ಹೋಗಿ. ಏನ್ ಮೇಡಮ್ ಹಿಂಗ್ ಹೇಳ್ಬಿಟ್ರಿ ನೀವು? ಊರಲ್ಲಿ ಯಾರನ್ ಬೇಕಾದ್ರೂ ಕೇಳಿ ನೋಡಿ, ನಾನೇ ಇಲ್ಲಿ ದೊಡ್ಡ ಟೈಲರ್. ಬನ್ನಿ, ನಾನೇ ತಗೊಳ್ತೀನಿ. ಬನ್ನಿ. ನನಗೆ ಲೇಡೀಸ್ ಟೈಲರೇ ಬೇಕು. ನೀವ್ ಹೊರಡಿ. ನಿಮ್ ವೈಫ್ನ ಬರಕ್ ಹೇಳಿ. ಬೇಡ ಸರ್, ನೀವ್ ಹೊರಡಿ. ಮೇಡಮ್, ನೀವ್ ಮನ್ಸಲ್ಲಿ ಏನ್ ಅನ್ಕೊಂಡಿದೀರಾ? ಮೇಡಮ್, ತಪ್ಪಾಗಿ ತಿಳ್ಕೊಳ್ಬೇಡಿ ಮೇಡಮ್. ಸುಮ್ನೇನು ಅಳತೆ ತಗೊಳ್ಬೇಕಂದ್ರೆ ನಾನೇನು ಚಿಕ್ಕ ಮಗು ಅಲ್ಲ. ನೀವ್ ಹೋಗಿ ನಿಮ್ ವೈಫ್ನ ಕಳ್ಸಿ. ನನ್ ವೈಫ್ ಯಾಕೆ ಮೇಡಮ್? ನಾನೇ ಅಳತೆ ತಗೊಳ್ತೀನಿ ಅಂತ ಹೇಳ್ತಾ ಇಲ್ವಾ? ಒಂದ್ಸರಿ ಟ್ರೈ ಮಾಡಿ ನೋಡಿ. ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ನನಗೆ ಲೇಡೀಸ್ ಟೈಲರೇ ಬೇಕು. ನೀವ್ ಹೊರಡಿ. ನಿಮ್ಗೆ ಅರ್ಥ ಆಗ್ಲಿಲ್ವಾ? ನಾನ್ ಬೇರೆ ತರ ಹೇಳ್ಬೇಕಾ? ಸರಿ, ಹಾಗಾದ್ರೆ ಆಚೆ ಹೋಗ್ರಿ.